ಮಹಿಳೆ ನಡೆದು ಬಂದಂಥ ದಾರಿ. ನಾನು ಭಾಷಣ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಯಾಕಂದ್ರೆ ನಾವೆಲ್ಲ ಮಹಿಳೆಯರು, ನಮಗೆ ಬೇರೆ ಜಾತಿ ಇಲ್ಲ, ನಮಗೆ ಯಾವ ಪಕ್ಷ ಇಲ್ಲ, ಮಹಿಳಾ ಜಾತಿ ಒಂದೇ. ಮಹಿಳೆಗೆ ಶಕ್ತಿ ತುಂಬಬೇಕನ್ನೋದು ಒಂದೇ ನಮ್ಮೆಲ್ಲರ ಕನಸು, ನಮ್ಮೆಲ್ಲರ ಉದ್ದೇಶ. ಮಹಿಳೆ ಅಂತಂದ್ರೆ ನನಗೆ ಬಹಳಷ್ಟು ಹೆಮ್ಮೆ. ನನಗೆ ಕೆಲವೊಂದು ಸಲ ನನಗೆ ಹೇಳ್ತಾರೆ ಜನ, ನೀನೇನಮ್ಮ ಬರೀ ಮಹಿಳಾ ಪರವಾಗಿದೆಯಾ, ನೀನು ಫೆಮಿನಿಸ್ಟ್ ಅಂತ ಒಮ್ಮೊಮ್ಮೆ ಕೇಳ್ತಾರೆ. ಫೆಮಿನಿಸ್ಟ್ ಅಂದ್ರೂ ಕೂಡ ಪರವಾಗಿಲ್ಲ, ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕು, ಮಹಿಳೆ ಸ್ವಚ್ಛಂದವಾದಂಥ ಸ್ವತಂತ್ರವಾದಂಥ ವಿಚಾರಧಾರೆಗಳನ್ನು ಇಟ್ಕೊಂಡು ಸಮಾಜದಲ್ಲಿ ಬದುಕನ್ನು ಕಟ್ಕೊಳ್ಬೇಕನ್ನುವಂಥದ್ದು ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ. ನನ್ನ ಮಹಿಳಾ ನೌಕರಸ್ತ್ರ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇರಬಹುದು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಬಂದಿದೆ, ಮಹಿಳಾ ನೌಕರಸ್ಥರಿಗೆ ಮತ್ತು ಮಹಿಳೆಯರನ್ನ ಒಳಗೊಂಡಂತ ಅನೇಕ ಕಾನೂನನ್ನ ಮತ್ತು ಯೋಜನೆಯನ್ನ ತರುವಂತ ಕೆಲಸವನ್ನ ಯಾರಾದ್ರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಸ್ವಾಭಿಮಾನಿಗಳು ಗಟ್ಟಿಯಾಗಿ ಹೇಳೋಣ, ಅದು ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋಣ. ಬಂಧುಗಳೇ, ನಾವು ನಡೆದು ಬಂದಂತ ಇತಿಹಾಸವನ್ನ ನಾವು ಇವತ್ತು ನೆನಪಿಸ್ಕೊಳ್ಬೇಕಾಗತ್ತೆ. ಒಂದು ಕಾಲದಲ್ಲಿ ಸತಿ ಸಹಗಮನ ಪದ್ಧತಿಯಿಂದ ನಾವೆಲ್ಲ ಎದ್ದು ಬಂದಿದ್ದೀವಿ. ಇದೇ ದೇಶದಲ್ಲಿ ಆ ಸಂಸ್ಕೃತಿ ಇತ್ತು. ಒಂದು ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ, ಗಂಡ ಸತ್ತ ತಕ್ಷಣ ಹೆಣ್ಣು ತಲೆ ಎಲ್ಲ ಬೋಳಿಸ್ಕೊಳ್ಬೇಕಾಗಿತ್ತು. ಯಾವ ರೀತಿ ವನವಾಸವನ್ನ, ಯಾವ ರೀತಿ ಜೀವನವನ್ನ, ನರಕ ಯಾತನೆಯನ್ನ ಕಂಡಂತ ಈ ಹೆಣ್ಣು ಇವತ್ತು ನಮ್ಮ ಭಾರತ ದೇಶದ ಹೆಮ್ಮೆಯ ಮಗಳು, ಕರ್ನಾಟಕ ರಾಜ್ಯದ ಹೆಮ್ಮೆಯ ಮಗಳು. ಇವತ್ತು ಯಾವ ಮಟ್ಟಕ್ಕೆ ನಾವು ಮುಂದೆ ಬಂದಿದ್ದೀವಿ ಅಂತ ವಿಚಾರ ಮಾಡಿದಾಗ ಒಮ್ಮೊಮ್ಮೆ ನಮಗೆ ಮೈ ಜುಮ್ ಅನ್ಸುತ್ತೆ. ಆದ್ರೆ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲೂ ಕೂಡ, ಅದರಲ್ಲೂ ನೀವೆಲ್ಲರೂ ಕಲ್ತಂತವರು, ಸ್ವಂತ ಶಕ್ತಿಯ ಮೇಲೆ ಸರ್ಕಾರದಲ್ಲಿ ಯಾವುದೋ ಒಂದು ಉದ್ಯೋಗದಲ್ಲಿ ತಾವು ಕೆಲಸವನ್ನ ಮಾಡ್ತಾ ಇದ್ದೀರಾ, ಇಷ್ಟೊಂದು ಸಂಘಟನೆಯಲ್ಲಿದ್ದೀರಾ, ಬಹಳಷ್ಟು ಕಾಮನ್ ಸೆನ್ಸ್ ಇದೆ ತಮಗೆ, ಬಹಳಷ್ಟು ಕಲ್ತಿದ್ದೀರಾ. ಆದ್ರೂ ಕೂಡ ಇಂಥ ಸಂದರ್ಭದಲ್ಲೂ ತಾವು ಕೂಡ ಕಷ್ಟವನ್ನ ಅನುಭವಿಸ್ತೀರಾ ಅಂತ ನನ್ನ ಗಮನಕ್ಕೆ ಬಂದಾಗ ನಿಜವಾಗ್ಲೂ ನನಗೆ ಬಹಳಷ್ಟು ವಿಚಾರ ಮಾಡಬೇಕಲ್ಲಪ್ಪ. ಈ ಮಟ್ಟಕ್ಕೆ ನಾವು ಬೆಳೆದ್ರೂ ಕೂಡ ಇನ್ನೂ ಹೆಣ್ಣಿನ ಶೋಷಣೆ ಆಗ್ತಾ ಇದೆ ಅಂತ ಒಮ್ಮೆ ವಿಚಾರ ಮಾಡ್ತಾ ಇರ್ತೀನಿ ನಾನು. ಇವತ್ತು ನಾವು ಕಾನೂನನ್ನ, ಸರ್ಕಾರದಲ್ಲಿ ಅನೇಕ ಯೋಜನೆಯನ್ನ ನಾವು 3ನೇ ಮಹಡಿಯಲ್ಲಿ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಳ್ತೀವಿ, ಮಾಡ್ತೀವಿ. ಆದರೆ ಆ ಸರ್ಕಾರಿ ಯೋಜನೆಗಳನ್ನ ಬೇರು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಯಶಸ್ವಿ ಯಾರು ಮಾಡ್ತಾರೆ ಅಂತಂದ್ರೆ ಅದು ನೀವೆಲ್ಲ ಮಾಡ್ತೀರಿ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಾವುದೇ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕಾದ್ರೆ, ಕೆಟ್ಟ ಹೆಸರು ಬರಬೇಕಾದ್ರೆ ಸರ್ಕಾರಿ ನೌಕರಸ್ಥರ ಪಾತ್ರ ಬಹಳಷ್ಟಿರುತ್ತೆ. ನನ್ನ ಮಹಿಳೆಯರಿಗೆ, ನನ್ನ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾನು ಮೊದಲೇ ಹೇಳಿದ ಹಾಗೆ ಇವತ್ತು ಪ್ರಸ್ತುತ ಬಹಳಷ್ಟು ಜನ ಮಾತನಾಡಿದ್ದಾರೆ. ರೋಶ್ನಿ ಗೌಡ ಮಾತಾಡಿದ್ದಾರೆ, ನಾಗಲಕ್ಷ್ಮಿ ಚೌಧರಿ ಮಾತಾಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ. ಮಹಿಳಾ ಸಬಲೀಕರಣದ ನಮ್ಮ 5 ಗ್ಯಾರಂಟಿಯಲ್ಲಿ 3 ಗ್ಯಾರಂಟಿ ಮಹಿಳಾ ಸಬಲೀಕರಣಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೀವಿ. ಗೃಹಲಕ್ಷ್ಮಿ, ಶಕ್ತಿ, ಬಹಳಷ್ಟು ಅನ್ನಭಾಗ್ಯ. ಆದರೆ ಅದರ ಜೊತೆಯಲ್ಲಿ ಮೊನ್ನೆ ನಡೆದಂಥ ನಮ್ಮ ICDS ಕಾರ್ಯಕ್ರಮ 50 ವರ್ಷದ ಸ್ವರ್ಣ ಸಂಭ್ರಮವನ್ನು ಮಾಡಿದಂಥ ಸಂದರ್ಭದಲ್ಲಿ ಹೊಸದಾಗಿ ಅಕ್ಕ ಪಡೆ ಅಂತ ಹೇಳಿ ಮಹಿಳೆಯರ ಸುರಕ್ಷತೆಗೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಅಕ್ಕ ಪಡೆಯನ್ನ 31 ಜಿಲ್ಲೆಯಲ್ಲಿ ನಾವು ನಮ್ಮ ಇಲಾಖೆ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಜೊತೆಯಲ್ಲಿ ಗೃಹ ಇಲಾಖೆಯ ಸಂಯೋಗದೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅತಿ ಶೀಘ್ರದಲ್ಲಿ ಅದರ ಬಗ್ಗೆ ಅರಿವನ್ನ ಮೂಡಿಸ್ಲಿಕ್ಕೆ ತಮ್ಮ ಸಂಘಟಕರಿಗೆ ಅದರ ಬಗ್ಗೆ ಏನೇನು ಇದಾವೆ, ಅದರ ಆಗು ಹೋಗುಗಳು ಯಾವ ರೀತಿ, ಅಕ್ಕಪಡೆ ಯಾವ ರೀತಿ ಕೆಲಸ ಮಾಡುತ್ತೆ, ಅಕ್ಕಪಡೆಯನ್ನ ತಾವು ಯಾವ ರೀತಿ ಬಳಸ್ಕೊಳ್ಬಹುದು ಅನ್ನೋದನ್ನ ಆ ಸುತ್ತೋಲೆಯನ್ನ ತಮ್ಮ ಅಧ್ಯಕ್ಷ ಕೈಗೆ ನಾನು ಕೊಡ್ತೀನಿ. ತಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ. ಇನ್ನೊಂದು ಮಾತನ್ನ ಹೇಳಿ, ಯಾಕಂದ್ರೆ 12 ಗಂಟೆಗೆ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಇವತ್ತು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ರು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ. ಏರ್ಪೋರ್ಟ್ನಿಂದ ಸೀದಾ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ ಅಂತಂದ್ರೆ ನಮ್ಮ ಮಹಿಳೆಯರಿಗೆ ಕೊಡುವಂತ ಒಂದು ಮರ್ಯಾದೆ. ಅದರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಗೆ 5 ನಿಮಿಷ ಹೆಚ್ಚು ಕಡಿಮೆ ಯಾವುದಾದ್ರೂ ಮಂತ್ರಿಗಳು ಬಂದ್ರೆ ವಾಚ್ ನೋಡ್ಕೊಳ್ತಾರೆ, ನಮ್ಗೆಲ್ಲರಿಗೂ ಕ್ಲಾಸ್ ತಗೊಳ್ತಾರೆ. ಆದರೆ ಇವತ್ತು ಸ್ವತಃ ಮುಖ್ಯಮಂತ್ರಿಗಳು 45 ನಿಮಿಷ ತಡವಾಗಿದ್ರೂ ಕೂಡ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಮಹಿಳೆಯರಿಗೆ ಕೊಡುವಂತ ಗೌರವ, ಆದರ ಮತ್ತು ಸನ್ಮಾನ. ಬಂಧುಗಳೇ, ನಾನು ಯಾವತ್ತಿದ್ರೂ ಒಂದು ಮಾತನ್ನ ಹೇಳ್ತೀನಿ,
ನಾವು ಹೆಣ್ಮಕ್ಳು ಸ್ವಾಭಿಮಾನಿಗಳು. ಬೇರೆಯವರು ನಮಗೆ ಏನಾದರೂ ಒಂದು ಕಪ್ ಟೀ ಕುಡಿಸಿದ್ರೆ, ಬೇರೆಯವ್ರ ಮನೆಯಲ್ಲಿ ಹೋಗಿ ನಾವೇನಾದರೂ ಒಂದು ಕಪ್ ಚಹಾ ಕುಡಿದ್ರೆ, ಟೀ ಕುಡಿದ್ರೆ ಅದು ನಮಗೆ ಋಣ ಆಗುತ್ತೆ. ಯಾವಾಗ ನಾವು ಅವರನ್ನ ನಮ್ಮ ಮನೆಗೆ ಕರೆದು ಟೀ ಜೊತೆಯಲ್ಲಿ ಉಪಮಾನ ಕೊಟ್ಟಾಗ ನಮ್ಮ ಋಣ ಕಡಿಮೆ ಆಗುತ್ತೆ ಅಂತ. ಆದರೆ ಇವತ್ತು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಅಲ್ಲಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಬಗ್ಗೆ, ಮಹಿಳೆಯರಿಗೋಸ್ಕರ ಇದ್ದಂಥ ಸರ್ಕಾರ ಮಾಡ್ತಾ ಇರುವಂಥ ಯೋಜನೆಗಳು ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆಗಲೇ ಹೇಳಿದ್ರು, ತಾವು ಎದ್ದು ನಿಂತು ನಮಸ್ಕಾರ ಮಾಡಬಾರ್ದು, ಇದು ನಮ್ಮ ಹಕ್ಕು. ಆ ಹಕ್ಕನ್ನು ಇವತ್ತು ಋತುಚಕ್ರ ರಜೆಯನ್ನ 1 ವರ್ಷಕ್ಕೆ 12 ದಿನ, ಪಾಪ ರೋಶ್ನಿ ಓದ್ಬೇಕಾದ್ರೆ ಏನೋ ಹೆಚ್ಚು ಕಡಿಮೆ ಮಾಡಿದ್ರು. ನಮ್ಮ ಹೆಣ್ಮಕ್ಳೆಲ್ಲ ನಕ್ಕು ಬಿಡ್ತಿರಲ್ರಿ ನೀವು. ನಾನು ಮೊದಲನೇ ಬಾರಿ ಭಾಷಣ ಮಾಡಬೇಕಾದ್ರೆ ಹೇಗಿತ್ತು ಗೊತ್ತಾ? 26 ವರ್ಷದ ಹಿಂದೆ ತದಬಬ ಅಂತ ಇದ್ದೆ. ಇವತ್ತು ಹಾಗೆ ಪಾಪ ಅವರು ಪ್ರಯತ್ನ ಮಾಡಿದ್ರು, ಪ್ರಯತ್ನವಾದಿಗಳಿದ್ದಾರೆ. ನನ್ನ ಇಲಾಖೆಯಲ್ಲಿಯೇ ಈ ಮಹಿಳಾ ನೌಕರರ ಸಂಘಕ್ಕೆ ಒಂದು ಆಫೀಸ್ಗೆ ಮಾನ್ಯ ಹೊರಟ್ಟಿ ಸಾಹೇಬರು ಹೇಳಿದ್ದಕ್ಕೆ ಒಂದು ಆಫೀಸನ್ನು ಕೊಟ್ಟಿದ್ದೇನೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ, ಯಾಕಂದರೆ ನಾನು ಒಬ್ಬ ಮಹಿಳೆ ಇದ್ದೀನಿ, ಸೊ ಖಂಡಿತವಾಗ್ಲೂ ತಮ್ಮನ್ನ ಅಲ್ಲಿಂದ ಹೊರಗಡೆ ಅಂತ ಕಳಿಸಲ್ಲ. ಯಾಕಂದರೆ ಅದು ನನ್ನ ಮರ್ಯಾದೆ ಪ್ರಶ್ನೆ. ನಾನು ಯಾವತ್ತೂ ನಿಮ್ಮನ್ನ ಬಿಟ್ಟು ಕೊಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಪರ್ಮಿಷನ್ ತೆಗೆದುಕೊಂಡು ಉಪಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ತಮಗೆ ಅದನ್ನ ಆಫೀಸನ್ನು ಯಾವ ರೀತಿ ನಾವು ಕೊಡಬಹುದು ಅನ್ನೋದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕಾನೂನಿನ ಅರಿವು, ತಮ್ಮ ಹಕ್ಕಿನ ಅರಿವನ್ನು ತಾವಿಟ್ಕೊಳ್ಬೇಕು. ಆವಾಗ ಬೇರೆಯವರಿಗೆ ಕಾನೂನಿನ ಅರಿವು ಮತ್ತು ಹಕ್ಕಿನ ಅರಿವನ್ನು ಕೊಡಲಿಕ್ಕೆ ಸಾಧ್ಯ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಕಂಡಂಥ ಕನಸು ನನಸಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಿಳಾ ನೌಕರರ ಸಂಘ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.